ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈ ಶುಗರ್ ಅಧ್ಯಕ್ಷರ ಮತ್ತೊಂದು ಅವಾಂತರ. ಮೈ ಶುಗರ್ ಕಾರ್ಖಾನೆಯಿಂದ ಶಾಲೆಗೆ ಕಚೇರಿ ಶಿಫ್ಟ್. ಮೈ ಶುಗರ್ ಶಾಲೆಯನ್ನು ಮುಚ್ಚುವ ಹುನ್ನಾರ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಸಿ.ಡಿ. ಗಂಗಾಧರ್ ವಿರುದ್ಧ ಮತ್ತೆ ಭುಗಿಲೆದ್ದಿದೆ ಆಕ್ರೋಶ. ಸಿ.ಡಿ. ಗಂಗಾಧರ್ ಮೈ ಶುಗರ್ ಅಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಪೀಠೋಪಕರಣಗಳ ಶಿಫ್ಟ್ ವೇಳೆ ಹಳೆ ವಿದ್ಯಾರ್ಥಿಗಳು ಇದೆಲ್ಲವನ್ನು ಬಂದು ತಡೆದಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು, ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಟ್ರ್ಯಾಕ್ಟರ್ ಮೂಲಕ ಕಚೇರಿ ಸಾಮಗ್ರಿಯನ್ನು ಸಿಬ್ಬಂದಿ ಶಿಫ್ಟ್ ಮಾಡ್ತಾ ಇದ್ರು. ಆ ಸಿಬ್ಬಂದಿಯನ್ನು ತಡೆದು ಹಳೆಯ ವಿದ್ಯಾರ್ಥಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮೈ ಶುಗರ್ ಶಾಲೆ ಇದೆ. ಪಿಲ್ಮ್ಯಾನ್ ಕಚೇರಿಯನ್ನು ಶಾಲೆ ಆವರಣದಲ್ಲಿ ಶಿಫ್ಟ್ ಮಾಡ್ತಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಶಾಲೆಯಾಗಿರಬೇಕು, ಕಚೇರಿ ಆಗಿರಬೇಕು. ತೋಚಿದ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಹೀಗೆ ವಿರೋಧ ವ್ಯಕ್ತ ಆಗೋದು. ಸರಿಯಾದಂಥ ನಿರ್ಧಾರವನ್ನು ಅಧ್ಯಕ್ಷರು ತಗೊಳ್ಬೇಕಾಗತ್ತೆ. ಯಾಕೆ ನಿರ್ಧಾರ ಮಾಡಿದ್ರು, ಯಾವಾಗ ಮಾಡಿದ್ರು, ಇದಕ್ಕೆ ಯಾವ ರೀತಿಯ ವಿರೋಧ ವ್ಯಕ್ತ ಆಯಿತು, ಇದೆಲ್ಲವನ್ನು ಡೀಟೇಲಾಗಿ ನೋಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಏನಿದು ಶಾಲೆ ಆಗಿರಬೇಕು, ಕಚೇರಿ ಥರ ಇರಬೇಕು, ಯಾವಾಗಿದು ಶಿಫ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು? ಅಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಅವರೆಲ್ಲ ಏನು ಮಾಹಿತಿ ಕೊಡ್ತಾ ಇದ್ದಾರೆ? ಹೌದು, ಮೈ ಶುಗರ್ ಅಧ್ಯಕ್ಷರ ಈಗ ಮತ್ತೊಂದು ಅವಾಂತರ ಕೂಡ ಈಗ ಸೃಷ್ಟಿಯಾಗಿದೆ ಅಂತಾನೆ ಹೇಳಾಗ್ತಾ ಇರುವಂತದ್ದು. ಏನಂದ್ರೆ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಕಚೇರಿಯನ್ನ ಈಗ ಶಿಫ್ಟ್ ಮಾಡ್ಲಿಕ್ಕೆ ಕೂಡ ಹೊರಟಿರುವಂತದ್ದು. ಮೈ ಶುಗರ್ ಶಾಲೆಯ ಮುಚ್ಚುವ ವನ್ನಾರವನ್ನ ಏನಾದ್ರು ಕಾಂಗ್ರೆಸ್ ಅಧ್ಯಕ್ಷರು ಸಿ.ಡಿ. ಗಂಗಾಧರ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಆರೋಪಗಳನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಏನು ಮೈ ಶುಗರ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿರುವಂತಹ ಸಿ.ಡಿ. ಗಂಗಾಧರ್ ಅವರು ಕಚೇರಿಯ ಪೀಠೋಪಕರಣಗಳನ್ನ ಶಿಫ್ಟ್ ವೇಳೆ ತಡೆದು ಹಳೆಯ ವಿದ್ಯಾರ್ಥಿಗಳು ಈಗ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಬೆಳ್ಳಂಬೆಳಗ್ಗೆ ಟ್ರ್ಯಾಕ್ಟರ್ ಮೂಲಕ ಏನೋ ಒಂದು ಕಚೇರಿ ಒಂದು ಬದಲಾವಣೆ ಮಾಡ್ತಾ ಇದ್ರು. ಆ ವೇಳೆ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ಮಂಡ್ಯ ಹಳೆಯ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವಂತಹ ಮೈ ಶುಗರ್ ಶಾಲೆಯನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು, ಅದು ಉಳಿಬೇಕು ಅಂತ ಹೇಳಿ ಕೂಡ ಈಗ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ರೈಟ್, ಈಗ ಏನಾದರೂ ನಿರ್ಧಾರದಲ್ಲಿ ಬದಲಾವಣೆ ಆಯ್ತಾ, ವಿರೋಧ ವ್ಯಕ್ತ ಆಯ್ತಲ್ಲ, ಅದಕ್ಕೇನಾದರೂ ಅಧ್ಯಕ್ಷರು ಮಾತಾಡಿದ್ದಾರಾ? ಯಾವುದೇ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನ ನೀಡಿಲ್ಲ. ಅಷ್ಟು ಪೀಠೋಪಕರಣಗಳನ್ನ ಬದಲಾವಣೆ ಮಾಡುವುದಾಗಿ ಅಷ್ಟೇ ಈಗ ಏನೋ ಒಂದು ಪ್ರಶ್ನೆ ಮಾಡಿದಂತ ವಿದ್ಯಾರ್ಥಿಗಳಿಗೆ ತಿಳಿಸಿರುವಂತದ್ದು. ಆದ್ರೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮೈ ಶುಗರ್ ಅನ್ನ ಮುಚ್ಚಬಾರ್ದು, ಇದು ಒಂದು ತನ್ನದೇ ಆದಂತಹ ಇತಿಹಾಸವನ್ನ ಉಳ್ಳ ಶಾಲೆ, ಇದು ಉಳಿಬೇಕು ಅನ್ನೋ ಒಂದು ಮಾತುಗಳನ್ನ ಕೂಡ ಆಡ್ತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಡಿಯೋ ಮಾಡ್ಕೊಳ್ರಿ, ಅಲ್ಲಿ ಬಂತು ನೋಡಿ ನೋಡಿ, ಎಷ್ಟೋ ಸಣ್ಣ ಪುಟ್ಟ ಮಕ್ಕಳುಗಳು LKG UKG ಫಸ್ಟ್ ಏನ್ ಮಾಡೋದು.